ಪದ್ದು ಈ ಜನಗಳೇ ಹೇಳೋದು ನಮ್ಮ ಬಾಬಾ ಹೇಳೋದು ಎರಡು ಒಂದೇ ಅನ್ಸುತ್ತೆ ಕಣ. ಏನಂತನಾ? ನಾವು ಕೆಲಸಕ್ಕೆ ಬಾರದೇ ಇರೋ ದಂಡು ಪಿಂಡಿಗಳು ಅಂತ. ಹೇಗಾದ್ರೂ ಮಾಡಿ ನಾವು ಕೆಲ್ಸಕ್ಕೆ ಬರೋರು ಅಂತ ಪ್ರೂವ್ ಮಾಡ್ಬೇಕು. ಅದ್ ಹೇಗೆ? ರಸ್ತೆಯಲ್ಲಿ ಯಾರು ಸಿಕ್ಕರೆ ಅವ್ರ ಹತ್ರ ನಾವು ಎಂತವ್ರು, ಎಷ್ಟು ಕೆಲ್ಸಕ್ಕೆ ಬರ್ತೀವಿ ಅನ್ನೋದನ್ನ ಪ್ರೂವ್ ಮಾಡ್ಬೇಕು. ಹೌದು ಕಣ, ಒಂದು ಸರ್ತಿ ಪ್ರೂವ್ ಮಾಡ್ಬಿಟ್ರೆ ಆಮೇಲೆ ನಮ್ಮ ಬಾಬಾ ನಮ್ಮ ತಂಟೆಗೆ ಬರಲ್ಲ. ನಮಸ್ಕಾರ ಕಣ್ರ, ನಾ ಹಳ್ಳಿಯಿಂದ ಬಂದೀವಿ. ಯಾಕಣ ಹಿಂಗ್ ನಗ್ತಿದ್ದೀರಿ? ಬಂದಿದ್ದೇನೆ ಹೇಳಲ್ಲಿ. ಏನಿಲ್ಲ ಕಣ, ನೋಡಿ ಹೊಸಿ ಅಡ್ರೆಸ್ ಎಲ್ಲಿ ಬರ್ತದೆ ಅಂತ ಹೇಳಿ ಪುಣ್ಯ ಕಟ್ಕೊಳ್ರ ನಾವು. ಲೋ ಪದ್ದು, ನೋಡೋದಕ್ಕೆ ಹಳ್ಳಿ ಗಮಾರ ಇದ್ದಂಗಿದ್ದಾನೆ. ಸರಿಯಾಗಿ ದಬಾಯಿಸಿ ನಮ್ ಲೆವೆಲ್ ತಂದು ಬಿಡೋಣ. ಆಗ ನಾವ್ ಎಷ್ಟು ಕೆಲ್ಸಕ್ಕೆ ಬರ್ತೀವಿ ಅನ್ನೋದನ್ನ ಟೆಸ್ಟ್ ಮಾಡ್ದಾಗ ಆಗುತ್ತೆ. ಲೈ, ನೀನ್ ಅವಾಗ್ಲೇ ಹೇಳಿದ್ದು ನಮ್ಗೆ ಅರ್ಥ ಆಗಿಲ್ಲ, ಇನ್ನೊಂದ್ಸಲ ಹೇಳಲ್ಲ. ಏನಿಲ್ಲ ಕಣ, ಹೊಸಿ ಅಡ್ರೆಸ್ ಎಲ್ಲಿ ಬರ್ತದೆ ಹೇಳ್ರಣ. ಇಲ್ಲಿ ನೋಡಿ, ನಿಮಗೆ ನಾವು ಅಡ್ರೆಸ್ ಹೇಳೋ ತರ ಕಾಣಿಸ್ತೀವೇನೋ? ನಾವೇನು, ನಮ್ಮ ಲೆವೆಲ್ ಏನು, ನಮ್ಮ ಸ್ಟೇಟಸ್ ಏನೋ? ನಮ್ಮಂತ ದೊಡ್ಡ ದೊಡ್ಡ ಆಫೀಸರ್ ಹತ್ರ ಬಂದು ನೀನ್ ಅಡ್ರೆಸ್ ಕೇಳ್ತಿದ್ದೆ ಅಂದ್ರೆ ನಿನ್ ನಾಚಿಕೆ ಆಗಲ್ವೇನೆ? ನೀವು ನಂತರ ಚಟಿ ಕಂದಿದಿರಲ್ವೇ, ನೀವು ಆಫೀಸರ್ ಅನ್ನೋದು ನನ್ಗೆ ಗೊತ್ತಾಗಿಲ್ಲ. ಹೋಲಿ ಬಿಡೋಣ. ಬಿಡೋದಿಲ್ಲ ಕಣ್ಣ. ಬಾರೋ ಇಲ್ಲಿ. ಅಲ್ಲ ಕಣೋ, ನಮ್ಮಂತವ್ರ ಹತ್ರ ಬಂದ್ ಅಡ್ರೆಸ್ ಕೇಳಕ್ಕೆ ನಿನ್ ನಾಚಿಕೆ ಆಗಲ್ವಾ? ಅದು ಒಂದು ಗುಡ್ಗೋಸಿ ಅಡ್ರೆಸ್ ಓದಕ್ ಬರಲಿಲ್ಲ ಅಂದ್ಮೇಲೆ ನೀನ್ ಬೆಂಗಳೂರಿಗೆ ಯಾಕೆ ಬರ್ಬೇಕಾಯ್ತಲ್ಲ? ಬಾರಕೌಡ ದೊಡ್ಡತವ ಹೊಸಿ ಅಡ್ರೆಸ್ ನೋಡಲ್ಲ ಅಂದ್ರೆ ನನಗೆ ಓದ್ತೀರೆ? ನಮ್ ತಪ್ಪ ಆಯ್ತು ಕಂಡ್ಬಿಟ್ಬಿಡೋಣ. ಬಿಡೋದಿಲ್ಲ ಕಲ್ಲ, ಈ ಮಂಡಿ ಎತ್ಕೊಂಡು ಕೈ ಮುರಿದಿವತ್ತು ಅವ್ರ ಕೈ ಕೊಡ್ತೇನೆ. ಅವ್ರ ಕಾಲು ನಿನ್ ಕೈ ಅಂಕಲ ಇದ್ಕೊಳ್ಳಲ್ಲ ಬಿಡೋದಿಲ್ಲ ಕಡ್ರಲ್ಲ ನಿಮ್ಮನ್ನ. ಲೇ ಹುಡುಗರ, ಯಾಕ್ರು ಅಗಲತ್ನಲ್ಲಿ ಬಾಕ್ಲ ಹಾಕ್ಬಿಟ್ರೆ? ಬಾಗ್ಲಿರೋದೇ ಹಾಕೋದಿಕ್ಕಲ್ವೇನೋ? ಅದು ಯಾರ ಕಳ್ರು ಬಂದ್ಬಿಡ್ತಾರಂತೆ ಬಾವಾ. ಲೇ, ನನ್ನ ಈ ಮನೆಯಲ್ಲಿ ದೊಡ್ಡ ಕಳ್ಳರು ಅಂದ್ರೆ ನೀವಿಬ್ರೆ ಕಂಡ್ರ? ಅಲ್ಲ ಕಂಡ್ರಲೆ, ನೀವಿರೋವಾಗ ಇನ್ ಯಾವ ಕಳ್ಳ ಬರ್ತಾನೆ? ನೀವು ಬಂದಿರೋ ಹುಟ್ಟು ನೋಡ್ತಾ ಇದ್ರೆ ರಸ್ತೆನಲ್ಲಿ ಏನೋ ಮಾಡಬಾರ್ದು ಕಿತ್ಬಿ ಕೆಲಸ ಮಾಡಿದ್ರೆ ಹಿಡ್ಕೊಂಡು ಚೆನ್ನಾಗಿ ವಾಂಚ್ಬಿಟ್ಟಿರ್ಬೇಕಲ್ವಾ? ಅದು ಹೆಂಗ್ ಕರೆಕ್ಟ್ ಆಗಿ ಗೊತ್ತಾಗೋಯ್ತು ಬಾಬಾ ನಿಮ್ಗೆ? ಲೇ, ನಿಂತ್ಕೊಳ್ರ. ಎಲ್ಲರೂ ಅವರು ಎಲ್ಲ ಯಾರು ಬೇಕಾಗಿತ್ತು? ಬರಲ್ಲ. ಸುಮ್ಮನೆ ನಿಂತ್ಕೊಂಡ, ಸುಮ್ಮನೆ ರಾಜ ನೀನು. ನನ್ನ ಮೊಮ್ಮಗನಿಗೆ ಹೊಸ ಕೋಪ ಜಾಸ್ತಿ, ತಪ್ಪು ತಿಳ್ಕೊಬೇಡ. ಈಗ ಏನಾಗಬೇಕಿತ್ತು ಹೇಳಿ? ಅಡ್ರೆಸ್ ಬೇಕಾಗಿತ್ತು. ಅಜ್ಜಿ ತಿಕ್ಕೊಂಡ. ನನಗೆ ಬೇಕಾದ್ರೆ ಅವರಿಬ್ರು, ನೀವು ಬೇಕಾದ್ರೆ ಅಡ್ರೆಸ್ ಕೇಳ್ಕೊಳ್ಳಿ. ಇದು ನಮ್ಮನೇನೆ. ನೀವಿಬ್ರು ಕರೆಕ್ಟ್ ಆದ ಅಡ್ರೆಸ್ಗೆ ಬಂದಿದ್ದೀರಾ? ಹೌದಾ? ಹಾಗಾದ್ರೆ ನಾನು ಗಂಗಜ್ಜ ಸಿಗ್ಲಿಲ್ಲ. ಏನಪ್ಪ, ನಾನು ನೋಡ್ತಾ ಇರೋದೇ ನಿಮ್ಮನ್ನ ಫಸ್ಟ್ ಟೈಮ್. ಗಂಗಜ್ಜ, ಯಾವಾಗ ಬಂದ್ರಿ? ಈಗ ತಾನೇ ಬಂದೆ ಕಣವ. ಯಾರು ಇವರೆಲ್ಲ? ಹಬಿ, ಇವ್ರು ನಮ್ಮ ಹಳ್ಳಿಯವರೇ, ಗಂಗಜ್ಜ ಅಂತ. ನನ್ಗೆ ಫಾರ್ ರಿಲೇಟಿವ್ ಆಗ್ಬೇಕು, ತುಂಬಾ ಒಳ್ಳೆ ಜನ. ನಿಮ್ಮ ಕಡೆಯವರೆಲ್ಲ ಬರೀ ಹಿಂಗೆ ಕಣ್ರಿ. ಅವನೇನ್ರಿ ಅವನು ಬರ್ತಿದ್ದಂಗೆ ಒಳ್ಳೆ ಹಸ್ಕೊಂಡ್ರ ಬೀದಿನೇ ಯಾರ್ದಂಗ ಆಡ್ಬಿಟ್ಟ. ಏನ್ ಮಾಡ್ದ? ನನ್ನ ಮೊಮ್ಮಗನಿಗೆ ಒಂದ್ ಸ್ವಲ್ಪ ಬಂಗೋಗ್ಲ ಕಣವ. ನಮ್ಮೂರಲ್ಲಿ ನಮ್ಮನ್ನ ಟೆಂಪಲ್ ವೆಂಕಟೇಶ ಅಂತ ಕರೀತಾರೆ. ಟೆಂಪಲ್ ಗಿಂಪಲ್ ಅಂದ್ರೆ ಅಜ್ಜ ಅಂತ ನೋಡೋಣ. ನೋಡಮ್ಮ, ಹಿಂಗೆ ಇವ್ರು ಕೋಪ ಬಂದ್ಬಿಟ್ರೆ 4 ಜನ ಗಟ್ಟಿಯಾಗಿ ಹಿಡಿದು ನಿಂತ್ಕೊಂಡ್ರು ಕೂಡ ಉರುವೇಶ ಆಡ್ತಾನೇ ಇರ್ತಾರೆ. ಎಲ್ಲ ಕಡೆ ತೋರಿಸ್ತೀವಿ ಕಣಮ್ಮ, ಏನು ಉಪಯೋಗ ಆಗಿಲ್ಲ. ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ಅಜ್ಜ, ನೀವ್ ಏನು ಯೋಚನೆ ಮಾಡ್ಬೇಡಿ. ಈ ವೆಂಕಟೇಶನ ಒಂದ್ ವಾರ ನಮ್ಮ ಮನೇಲೆ ಬಿಡಿ. ನಾನು ಇವ್ನ್ ಕೋಪ ಗೀಪ ಎಲ್ಲ ತಣ್ಣಗ್ ಮಾಡಿ ನಾರ್ಮಲ್ ವ್ಯಕ್ತಿ ಮಾಡಿ ಕಳಿಸ್ತೀನಿ. ಏನಪ್ಪ, ಆ ವೆಂಕಟೇಶನ್ಗೆ ಮೊದ್ಲೇ ಮುಂಗೋಪ ಅಂತವನ್ನ ತಂದು ನಮ್ಮನೇಲಿ ಯಾಕೆ ಇಟ್ಕೋಬೇಕು? ನೋಡ್ಪಲ್ಲು, ಅವನು ಕೋಪನ ಕಡಿಮೆ ಮಾಡ್ತೀನಿ ಅಂತ ನಮ್ಮ ಜಾಜತ್ಗೆ ಒಪ್ಕೊಂಡಿದ್ದಾರೆ. ಅಂಥದ್ರಲ್ಲಿ ನಮ್ಮ ಜಾಜತ್ಗೆ ನಾವು ಸಪೋರ್ಟ್ ಮಾಡ್ದಿದ್ರೆ ತಿನ್ನು ಮಸಾಲೆ ದೋಸೆಗೆ ಕಲ್ ಬೀಳಲ್ವಾ? ಅವ್ರು ಕೊಡೋ 200 ರೂಪಾಯಿ ಮಸಾಲೆ ದೋಸೆ ಆಸೆಗೋಸ್ಕರ ಅವ್ರು ಹೇಳ್ದಂಗೆಲ್ಲ ಕೇಳ್ತಿರಲ್ಲ, ನಿಮ್ ಜನ್ಮಕ್ ನಾಚಿಕೆ ಆಗಲ್ಲ? ನಾಚಿಕೆ ಯಾಕೆ ಆಗ್ಬೇಕು ಮಸಾಲೆ ದೋಸೆ ತಿನ್ನಕ್ಕೆ? ಇನ್ನು ಮುಂದೆ ಅವ್ರ ಹತ್ರ ದುಡ್ಡು ಕೇಳ್ಬಾರ್ದು. ಸರಿ, ಇನ್ಮೇಲೆ ದುಡ್ಡನ್ನ ನೀನೇ ಕೊಡು. ಯಾಕಲ್ಲೂ ಹೊಡೆದೆ? ಇನ್ನೇನಪ್ಪ, ಹೆಂಡತಿ ಹತ್ರ ದುಡ್ಡು ಕೇಳ್ತಿರಲ್ಲ, ನನ್ನ ಹತ್ರ ಎಲ್ಲಿದೆ ಕೊಡಕ್ಕೆ? ನಿಮ್ಮ ಮನೆ ಹತ್ರ ಆಸ್ತಿಯಲ್ಲಿ ಪಾಲ್ ಕೇಳು. ಅದು ಬಂದ ಮೇಲೆ ಬೆಟ್ಟದ ಮೇಲೆ ಒಂದು ಮನೆ ಮಾಡಿ ಅಲ್ಲಿರೋ ಮರದ ಜೋಳಿಗೆ ಕಟ್ಟಿ ಅದೆಲ್ಲ ಮಗುನ ಹಾಕಿತ್ತು ಹೋಗ್ಬಿಡೋಣ. ಆಯ್ತಪ್ಪ, ಟೈಮ್ ನೋಡ್ಕೊಂಡು ಪಾಲ್ ಕೇಳ್ತೀನಿ. ಐ ಲವ್ ಯು ಪಲ್ಲು. ಐ ಲವ್ ಯು ಟು. ಐ ಲವ್ ಯು 3. ಐ ಲವ್ ಯು 4. ಐ ಲವ್ ಯು 5. ಐ ಲವ್ ಯು 6. ಎಕ್ಸ್ಕ್ಯೂಸ್ ಮೀ, ಕೌಂಟ್ ಮಾಡಿದ್ ಸಾಕು. ಎಲ್ರನ್ನು ಬೇಗ ಮೀಟಿಂಗ್ ಕರೀರಿ. ತುರ್ತು ಸಭೆ ಘೋಷಿಸಲಾಗಿದೆ, ಎಲ್ಲರೂ ಬರತಕ್ಕದ್ದು.
ರೇ ಜಾರ್ಜಿ ಎಂಬಲ್ದಿನಿವ್ರೆ ನೀವು ಇದ್ದಕ್ಕಿದ್ದಂಗೆ ಮೀಟಿಂಗ್ ಕರೆದಿರೋ ಉದ್ದೇಶ ಏನು ಅಂತ ನನಗೆ ಗೊತ್ತಾಗೋಯ್ತು ಕಣ್ರೆ. ಅಲ್ಲ ಎಷ್ಟು ದಿವಸ ಅಂತ ನೀವು ಆ ಬೆಡ್ ಮೇಲೆ ಒಬ್ಬಂಟಿಯಾಗಿ ಹೊರಲಾಡ್ತೀರಾ? ಆ ನೋ ಅಡ್ಮಿಷನ್ ಬೋರ್ಡ್ನ ತೆಗಿಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ರಿ ಅಲ್ವಾ? ಡೋಂಟ್ ಟಾಕ್ ರಬಿಶ್. ನಾನ್ ಮೀಟಿಂಗ್ ಕರೆದಿರೋದು ಪರ್ಸನಲ್ ವಿಷಯ ಟಾಕ್ ಮಾಡೋದಕ್ಕಲ್ಲ, ವೆಂಕಟೇಶನ್ ವಿಷಯನ ಟಾಕ್ ಮಾಡೋದಕ್ಕೆ. ಹೋಗ್ಲಿ, ಅದೇನು ಅಂತ ಹೇಳಿಪಾ. ನಾನು ಗಂಗಜ್ಜಂಗೆ ಮಾತು ಕೊಟ್ಟಿದ್ದೀನಿ, ವೆಂಕಟೇಶನ್ ಕೋಪ ತಾಪನ ಕಡಿಮೆ ಮಾಡಿಸ್ತೀನಿ ಅಂತ. ಸೊ ನೀವ್ ಎಲ್ರು ಕೋಆಪರೇಟ್ ಮಾಡ್ಬೇಕು. ಯಾಕೆಂದ್ರೆ ವೆಂಕಟೇಶ ಒಂದ್ ವಾರ ನಮ್ಮ ಮನೇಲೇ ಇರ್ತಾನೆ. ಆಗ ಅವ್ನು ಎಷ್ಟೇ ಎಗರಾಡಿದ್ರು ಕೂಗಾಡಿದ್ರು ನೀವ್ ಯಾರು ಕೋಪ ಮಾಡ್ಕೋಬಾರ್ದು. ಜಾಜಿ ಅವ್ರೆ, ಈಗಾಗ್ಲೇ ಅವನಿಗೆ ನಮ್ಮ ಮೇಲೆ ಕಣ್ಣಿದೆ, ಅದನ್ನೇ ಕಾರಣ ಮಾಡ್ಕೊಂಡು ಅವ್ನ ಬಾಯಿಗೆ ಬಂದಂಗೆ ಬೈದ್ರೆ ಬಯಸ್ಕೊಳ್ಳಿ, ಹೊಡೆದ್ರೆ ಹೊಡ್ಸ್ಕೊಳ್ಳಿ. ಗೊತ್ತಾನೆ ನಾವ್ ಯಾರು ಅಂತ ಗೊತ್ತಾನೆ. ಈ ಯುದ್ಧದ ಸಮಯದಲ್ಲಿ ಯಥೇಚ್ಛವಾಗಿ ಮದ್ಯವನ್ನು ಹೀರಿ ಮುನ್ನುಗ್ಗಿ ಬರುತ್ತಿರುವ ಮದಗಜಗಳನ್ನು ಬರೀ ಮುಂಗೈಯಿಂದಲೇ ತಾಡ ನಿಲ್ಲಿಸಿದ ವಂಶದ ಮಗ ನಾನು. ಯಾವನೋ ಕಾಂಜಿ ಪಿಂಜಿ ಕೈಲೇ ನಾನು ಒಡ್ಸ್ಕೊಳ್ಳೋದು ಆಗಲ್ಲ, ನಮ್ ಕೈಲಾಗಲ್ಲ. ನೀವೆಲ್ಲ ಏನಂತೀರಾ? ಹಾಬಿ, ನಿಮ್ಗೆ ನನ್ ಲವ್ ಬೇಕೋ ಬೇಡವೋ? ಬೇಕು ಕಣ್ರಿ, ಬೇಕು. ಹಾಗಾದ್ರೆ ಆ ವೆಂಕಟೇಶನ್ ಕೋಪನ ಕಡಿಮೆ ಮಾಡೋ ಜವಾಬ್ದಾರಿ ನಿಮ್ದು. ಈಗ ಎಲ್ಲರೂ ಕಣ್ಣು ಮುಚ್ಕೊಂಡು ದಿನವಿಡೀ ನಾನು ಹೇಳ್ಕೊಡೋ ಮಂತ್ರನ ಪಠಣ ಮಾಡಿ. ನಗು, ಆನಂದ, ಸಂತೋಷ, ಖೂ. ಹಿಂಗೆ ಹೇಳ್ಕೊಡಿದ್ ಬಿಟ್ರೆ ನಾವೆಲ್ಲ ಸನ್ಯಾಸಿಗಳಾಗ್ಬಿಡ್ತೀವಿ ಅಷ್ಟೇ. ಚಂಪಾಚಮಲೆ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನಸ್ಸು ಶಾಂತವಾಗಿರ್ಬೇಕು, ಶರೀರ ಅನ್ನೋದು ಶಾಂತವಾಗಿರ್ಬೇಕು. ಯಾರ ಮೇಲೂ ಯಾವುದೇ ಕಾರಣಕ್ಕೂ ಸಿಟ್ಟನ್ನ ಮಾಡ್ಕೋಬಾರ್ದು. ಸುಮ್ನೆ ಕೂಗಾಡಿದ್ರೆ ಯಾರು ಸುಮ್ನೆ ಇರ್ತಾರೆ? ಬೆಳಗ್ಗೆ ಕಾಫಿ ಕೊಟ್ಟಾಗ ಸಕ್ಕರೆ ಕಡಿಮೆ ಆಯ್ತು ಅಂತ ಲೋಟನೆ ಎತ್ತು ಕುಕ್ಬಿಡದ? ನನಗಿಲ್ದೇವ್ಲು ಪರವಾಗಿಲ್ಲಮ್ಮ, ಅವನು ಬೇರೆ ಕಾಫಿ ಮಾಡ್ಕೊಡು ಅಂತ ಸಮಾಧಾನ ಮಾಡಿದ್ದಾಯ್ತು. ಅದು ಮಾತು. ಅದಕ್ಕೆ ನಾನು ಹೇಳಿದ್ದು ನಗು, ಆನಂದ, ಸಂತೋಷ, ಖೂ. ಲೇ ಸೊಂಟನ ಕ್ರಿಕೆಟ್ ಹತ್ರ ತಿರ್ಗ್ಸೋಳೆ ಒಂದ್ ತಿಂಡಿ ತಂದು ಬಡಿಯೋದಕ್ಕೆ ಎಷ್ಟೊತ್ತೊಮ್ಮೆ ಬಾಳ ಬೇಗ ಬಡಿಯೋಮೆ ಬೈಬೇಡ ನೀನು. ಬಡಿ. ಯಾರಮ್ಮೆ ಮಾಡಿದ್ದೀನ? ನಾನೇ. ಇದನ್ನೇ ಮೊದಲು ದಿನ ಕಲೋದೆ. ಮನೆ ಬಟ್ಟೆ ಎಲ್ಲ ತಿಂದ್ರಲ್ಲ? ಅವರೆಲ್ಲ ತನಗೂ ರೋಗ ಮೆಟ್ಕೊಂಡಿದ್ದು, ಅವ್ರಿಗೆಲ್ಲ ನನಗೆ ರೋಗ ಮೆಟ್ಕೊಂಡಿದ್ದದೆ. ಈಗ ಅದೇನಾಗಿದೆ ಅಂತ? ಉಪ್ಪು ಜಾಸ್ತಿ ಆಗಿದೆ ಕಣಮೆ. ಉಪ್ಪು ಜಾಸ್ತಿ ಆದ್ರೆ ತೆಂಗಿನಕಾಯಿ ತುರಿ ಹಾಕಿ ಇನ್ನೊಂದ್ಸಲಿ ಮಾಡ್ಕೊಡ್ತೀನಪ್ಪ. ತೆಂಗಿನಕಾಯಿ ತುರಿ ಮಾಡ್ಕೊಡ್ತೀನಪ್ಪ. ನೀನ್ ನನ್ ಕಟ್ಕೊಂಡವನು ಬರೀ ನೀರ್ ಕುಡ್ದೆ ಸಾಯ್ಬೇಕು. ತಗೊಂಡ ಹಿಡ್ಕೊ ಬಿಡ್ತೀನಿ. ತಡಿ ಬಿಡೋತದೆ. ಮಕ್ಕದ ಮೇಲೆ ಅಷ್ಟಪ್ಪ ಕಣ್ಣು ಮಡಿಕೊಂಡಿದೀಯ, ಎದುರುಗಡೆ ಯಾರು ಬರ್ತಾರೆ ಅಂತ ಕಾಣಕ್ಕಿಲ್ಬೇಕು ಅದಕ್ಕೆ. ನಗು, ಆನಂದ, ಸಂತೋಷ, ಕೂಲ್. ಏನ್ಲಾಗಿದ್ದದು ನಿಂಗೆ? ಲೂಸ್ ಏನ್ಲ ನೀನು? ಈ ಮನೇಲಿರೋ ಯಾರು ಸರಿ ಇಲ್ವಾ? ಎಷ್ಟು ಚೆನ್ನಾಗಿ ಮಾತಾಡ್ತೀಯ ಕಂದ ನೀನು. ನೀನ್ ಹಿಂಗೆ ಆಡ್ತಿರಲ್ಲ ಬಡತವ, ಮಚ್ ತಗೊಂಡು ಒಬ್ಬೊಬ್ರನ್ನು ಸಣ್ಣ ಕೊಚ್ಚಾಕ್ಬಿಡ್ತೀನಿ. ಮೊದ್ಲು ಆ ಕೆಲಸ ಮಾಡು ತಂದೆ. ಎಲ್ಲ ಲೇ ಪಾಂಡ್ರಂಗ, ಅವನ ಹತ್ರ ಕಪ್ಪಾಳ ಕೊಡಿಸ್ಕೊಂಡು ಹೆಂಗೋ ಕೂಲ್ ಆಗಿರೋದು. ಅಯ್ಯೋ ಏನ್ ಮಾಡ್ಲು, ಆ ಬಡ್ಡೆ ತದ್ ನಾ ರೆಡಿ ಮಾಡ್ತೀನಿ ಅಂತ ನಾನು ಮಾತು ಕೊಟ್ಬಿಟ್ಟಿದೀನಿ ಕಣೋ. ಅವನು ರೆಡಿ ಆಗೋವರೆಗೂ ಅವ್ನು ನಮಗೆ ಏನೇ ಮಾಡಿದ್ರು ನಗು, ಸಂತೋಷ, ಆನಂದ, ಖೂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ. ಮುಕ್ಕಿ ತಲೆ ಮುಕ್ಕಿ, ಯಾಕೆ ಹಿಂಗೆ ಸೂರ್ ಕಿತ್ತೋ ಕಿಚ್ತಾ ಇದೆಯಾ? ಇದೇನ್ ಮನೇನ ಸಂತಾನ? ಮಂತ್ರ ಹೇಳ್ತಾ ಇದ್ದೀನಪ್ಪ. ಇದನ್ ಯಾವನಾದ್ರೂ ಮಂತ್ರ ಅಂತಾನ ಮುಕ್ಕಿ? ನಮ್ಮೂರ್ ಪೂಜಾರಪ್ಪ ಏನಾದ್ರು ಇದನ್ನ ಕೇಳಿಸ್ಕೊಂಡ್ಬಿಟ್ರೆ ನೇಣಾಕೊಂಡು ಹಂಗೆ ಸತ್ತೋಗ್ಬಿಡ್ತಾನೆ. ನಗು, ಸಂತೋಷ, ಆನಂದ, ಏ ಮುಕ್ಕಿ, ಬೆಳೆದ್ರು ಮುಕ್ಕಿ, ಏನ್ ಬಂದಿರೋದು ನಿನಗೆ? ಎಷ್ಟು ಚೆನ್ನಾಗಿ ಲೇಖ್ತೀಯಪ್ಪ. ನಿನ್ನ ಮಾತು ಕೇಳಿ ನನ್ನ ಕಳಲು ಅಂದ್ಬಿಡ್ತು. ನಗು, ಸಂತೋಷ, ಆನಂದ, ಕೂಲ್. ಹೆಂಗೆ ನಮ್ಮ ವೆಂಕಟೇಶ ಹೆಂಗೆ? ತುಂಬಾ ಒಳ್ಳೆಯವನಪ್ಪ. ಇಂಥ ಒಳ್ಳೆಯವನ್ನ ನನ್ನ ಜನ್ಮದಲ್ಲೇ ನೋಡಿಲ್ಲ. ಗಂಗಾರ ಸಾಯಿ ಬಿಟ್ಟವ. ಸಾಯಿ ಅಂದ ತಕ್ಷಣ ಸಾಯಕ್ ಹೋಗ್ಬೇಡ ಮಗನೇ. ನಗು, ಸಂತೋಷ, ಆನಂದ, ಚಂಪಾ ಮಮ್ಮಿ ಇಲ್ಲಿ, ಮಮ್ಮಿ ಇಲ್ಲಿ. ಏನ ತಿರುಗ್ಸೋ ಸೊಂಟ ಮುರಿದು ಬಿಟ್ಟು ನೋ ಅಂತೆ. ದಿಂಬು ಗಟ್ಟಿಗಿದೆ, ಅದಕ್ಕೆ ನಾನೇನ್ ಮಾಡಿ ಮೆತ್ತು ಮಾಡ್ಕೊಡಮ್ಮಿ. ಮೆತ್ತಗೆ ಮಾಡ್ಕೊಡ್ಬೇಕು. ಮಾಡ್ತೀನಿ ಇರು. ಏನು ಮನೇನಪ್ಪ ಇದು? ಬೈದ್ರೆ ಒಂದು ಕೆಲಸನೂ ಆಗೋದಿಲ್ಲ. ಬೈಬೇಕು, ನಮ್ಮ ಕೆಲಸ ನಾವು ಮಾಡಿಸ್ಕೋಬೇಕು. ಏನ್ ಕೊಳ ಬಂದು ತಮ್ಮಲೆ ಮಗೇಶ್ವರ. ಏನ್ ಮೇ ಸಾರಿಗೆ ನೀರು ಇದಂಗ್ ಉಯ್ತಾ ಇದ್ಯಾ ದಿಂಬಿನ ಮೇಲೆ ನೀರ್ನ? ನೀನೇ ತಾನೇ ದಿಂಬನ್ ಮೆತ್ತಗೆ ಮಾಡ್ಕೊಡು ಅಂತ ಹೇಳಿದ್ದು. ಮೆತ್ತಗೆ ಮಾಡ್ಕೊಟ್ಟಿದ್ದೀನಿ, ತೆಪ್ಪಗ್ ಬಿತ್ಕೋ. ಇಲ್ಲಿ ಮನೆ ಕಡೆ ಕದದೆ ನಾನು. ಯಾರ ಮೇಲೆ ಬುದ್ಧಿ
ಇದನ್ನೇನ್ ಮನೆ ಅನ್ಕೊಂಡಿದ್ಯೋ ಅಥವಾ ಬಸ್ ಸ್ಟ್ಯಾಂಡ್ ಅನ್ಕೊಂಡಿದ್ದೀರ ಒಂದೇ ಸಲ ಬಡ್ಕತಿರ್ತಿಯಲ್ಲೋ ಇದ್ರ ಮೇಲೆ ಮನೆ ಕಾಯ್ತದೆಲ್ಲ ಏನು ಮಹಾ ಆಗಿದೆ ನಿಮ್ಗೆ ಕೊಟ್ಟಂತ ಮಲ್ಕೊಂಡು ಅಯ್ಯ ಯಾರೋ ಒದ್ದೆ ಮಾಡ್ಬಿಟ್ಟವ್ರೆ. ಅದೇ ಕಣೋ ಸುಶೀಲಿ ನಾಟಕದವನೇ ನಾನು ಆವಾಗ್ಲಿಂದ ಬಡ್ಕಂತ ಇರೋದು. ಒದ್ದೆ ಆಗಿದೆ ಮನೆ ಕಣಕ್ ಆಗೋದಿಲ್ಲ ಅಂತ. ಇದನ್ನ ಊರ್ಗೌಡನ್ ತರ ಪಂಚಾಯತಿ ಬೇರೆ ಮಾಡಕ್ ಬಂದ್ಯಾ ನೀನು? ನೋಡೋಣ ನೀನ್ ಕಿರ್ಸ್ಕೊಂಡಾರು ಕಿರ್ಸ್ಕೊ, ಬಡ್ಕೊಂಡಾರು ಬಡ್ಕೊ. ನಿನ್ ಸವತ್ತಕ್ಕೆ ನನ್ ಬರಲ್ಲ ಅಣ್ಣ. ಹಂಗ್ ಬಲ್ಲ ದಾರಿಗೆ ಈಗ ನನ್ಗೆಲ್ಲ ಮನೆ ಕಡೆದು ನಂಗೇನು ಗೊತ್ತಣ್ಣ. ಒಂದ್ ಕೆಲಸ ಮಾಡ್ಬೇಕು, ನೀನು ನೆಂಡ್ರು ಇಲ್ಲಿ ಬಂದು ಬಿದ್ಕಳಿ, ನಾನು ನಿಮ್ ರೂಮಲ್ಲಿ ಬಿದ್ಕಂತೆ. ಅಯ್ಯೋ ಬಾರಕಣ ವೆಂಕಟೇಶ, ತಪ್ಪಾಯ್ತ್ಕೊಳ್ಳೆ, ತಪ್ಪಾಯ್ತಪ್ಪ. ಯಾಕೋ ಮಧ್ಯರಾತ್ರಿ ಜೀವ ತಿಂತೀಯ? ಅರೆ ನೀವ ಯಾರು ಈ ಕಟ್ಟ ಕಡೆ ತುಂಡು ಮೇಲೆ ಕೈ ಮಾಡಿದ್ದು? ಅತ್ತೆ ಹೇಳಿದ್ರು ನಾನು ಹೊಡೆದೆ. ಮಧ್ಯರಾತ್ರಿ ರೊಚ್ಚ ಬಿಡಿದ್ರಲ್ಲ, ಯಾಕಂಗಮ್ಮ? ಲೇ ಮಗನೇ, ಆ ವೆಂಕಟೇಶ್ನಿಂದ ನಮ್ಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಈ ನನ್ನ ಸೊಸೆಗೋಸ್ಕರ ನಾವು ಇಷ್ಟು ಕಷ್ಟ ಅನುಭವಿಸ್ಬೇಕೇನೋ? ಬೇಕಾದ್ರೆ ಇನ್ನೊಂದು ಮದುವೆ ಮಾಡ್ಕೊಳ್ಳೋ, ಆ ವೆಂಕಟೇಶ್ನ ಆಚೆ ಕಳ್ಸ. ಅದು ಮಾತೃಶ್ರೀ ರಂಗಮ್ಮನವರೇ, ಹೇಗಾದ್ರೂ ಮಾಡಿ ಅವನನ್ನ ಬದಲಾಯಿಸ್ತೀನಿ ಅಂತ ನಾನು ಮಾತು ಕೊಟ್ಬಿಟ್ಟಿದ್ದೀನಿ. ಒಂದು 2 ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಇದ್ದಕ್ಕಿದ್ದಂಗೆ ಸಿಕ್ ಮಾಡ್ಕೊಳ್ತಾನೆ ಯಜಮಾನ್ರೆ. ಅವನನ್ನ ಕಂಟ್ರೋಲ್ ಮಾಡಕ್ಕೆ ನಮ್ ಕೈಲಾಗಲ್ಲ. ಇವತ್ತು ದಿಂಬಿನ ಮೇಲೆ ನೀರ್ ಚೆಲ್ಲಿದೀನಿ, ನಾಳೆ ಅವ್ನ ತಲೆ ಮೇಲೆ ಸುರಿತೀನಿ. ಚಂಬಗೆ ಮೇಲೆ ಇದ್ದ ನನಗೆ ಆಗಲ್ಲ ಅನ್ನೋದು. ನಾನು ಹೇಳಿಕೊಟ್ಟಂತ ಶಾಂತಿ ಮಂತ್ರ ಏನಾಯ್ತು? ನಗು, ಸಂತೋಷ, ಆನಂದ, ಕೋಲ್ ಹಿಂಗ ಅನ್ಕೊಂಡಿರೆ ಒಂದ್ 2 ದಿವಸದಲ್ಲಿ ಯಾರನ್ನ ಒಂದಿಬ್ರು ದೊಡ್ಡವ್ರನ್ನ ಕರೆಸಿ ಅವನನ್ನ ಬದಲಾಯಿಸ್ಬಿಡ್ತೀನಿ. ಯಾರು ನೀವು? ನಾನು ದೇಶ ಪ್ರೇಮಿ ದೇವರಾಜ್ ಅಂತಮ್ಮ. ಓ, ದೇಶ ಪ್ರೇಮಕ್ಕೋಸ್ಕರ ಚಂದ ಎತ್ತಕ್ ಬಂದಿದ್ರ? ಇಲ್ಲಪ್ಪ, ಇಲ್ಲಿ ಯಾರಿಗೋ ದೇಶ ಪ್ರೇಮದ ಬಗ್ಗೆ ಉಪದೇಶ ಕೊಡ್ಬೇಕಾಗಿದ್ದು, ಅದಕ್ಕೋಸ್ಕರ ಬಂದೆ. ಗೊತ್ತಾಗೋಯ್ತು. ಸರ್ ಬನ್ನಿ ಬನ್ನಿ ಕೂತ್ಕೊಳ್ಳಿ. ವೆಂಕಟೇಶ ಬಾರಪ್ಪ ಇಲ್ಲಿ. ಏನಮ್ಮಿ ಪಲ್ಲು ಕರೆದಿದ್ದು? ಕರ್ದಿದ್ ನಾನಲ್ಲ, ನಮ್ಮ ಯಜಮಾನ್ರು. ಇವನಿಟ್ಟು ಸಾಕಾಗಿ ಮಾತಾಡಿದ್ರೆ ನನ್ನ ಕಳ್ಳು ಕಿವುತ್ತದೆ. ಬಾರ ಬಂದಿದ್ದ ಕಡೆ ಬಾರ, ನೀನಿಲ್ಲ ಕೂತ್ಕೊಳ್ಳಿ. ನಿನಗೆ ಬರುತ್ತೆ ಕಡೆ. ಓ ಅಳ್ಬೇಡಕ್ಕಲ್ಲ, ನಸ್ಕುನಿ ಅನ್ಕೊಂಬಿಟ್ಟಾರು. ನಿನಗೆ ದೇಶ ಪ್ರೇಮ ಅಂದ್ರೆ ತುಂಬಾ ಇಷ್ಟ ಅಲ್ಲ? ನಂಗೆ ದೇಶ ಪ್ರೇಮ ಅಂದ್ರೆ ಬಹು ಇಷ್ಟ. ಈಗ ನಂಗೆ ದೇಶ ಪ್ರೇಮನ ಯಾರು ಕೊಟ್ಟಾರು? ನಾನು ಹೇಳ್ಕೊಡ್ತೀನಿ. ನನಗೆ ಜನಗಳ ಮನ ಗೊತ್ತು, ಒಂದೇ ಮಾತ್ರ ಗೊತ್ತು, ಉದಯವಾಗಲಿ ಗೊತ್ತು, ಜಯ ಭಾರತ ಜನನಿಯ ತನು ಚಾತೆ ಗೊತ್ತು. ಅಯ್ಯೋ ಮೇಟ್ರ, ಇದೆಲ್ಲ ನಂಗೂ ಗೊತ್ತು. ನೋಡಪ್ಪ, ದೇಶ ಪ್ರೀತಿ ಮಾಡೋರು ಯಾವತ್ತೂ ಸಿಟ್ಟು ಮಾಡ್ಕೋಬಾರ್ದು. ಬ್ರಿಟಿಷರು ನಮ್ಮ ದೇಶನ 300 ವರ್ಷ ಆಳಿದ್ರು. ಮಹಾತ್ಮ ಗಾಂಧಿ ಯಾವತ್ತಾದ್ರೂ ಸಿಟ್ಟು ಮಾಡ್ಕೊಂಡ್ರ? ಇಲ್ಲ, ಶಾಂತಿಯಿಂದ ಹೋರಾಟ ಮಾಡಿದ್ರು. ತೆಗಿರಿ ಮೇಟ್ರೆ, ಅದು ನಂಗೆ ಗೊತ್ತು. ಬ್ರಿಟಿಷರನ್ನ ನಮ್ಮ ದೇಶದಿಂದ ಓಡಿಸಿದ್ ಹೇಗೆ? ಶಾಂತಿಯಿಂದ. ಮುಂಚೆನೆ ಹೇಳಕ್ಕಿಲ್ವ ಮೇಟ್ರೆ ನೀವು? ನಾನು ಶಾಂತಿನ ಬಿಡ್ತಾನೆ ಇರ್ಲಿಲ್ಲ. ನೀನ್ ಯಾವ ಶಾಂತಿ ಬಗ್ಗೆ ಮಾತಾಡ್ತಿದ್ಯಪ್ಪ? ನಮ್ ಗೌಡ್ರ ಮಗಳು ಶಾಂತಿ, ಅವಳು ನಂಗೆ ಸಿನಿಮಾಗ ಹೋಗುಮ ಬಲ್ಲ, ಜಾತ್ರೆಗೆ ಹೋಗುಮ ಬಲ್ಲ, ಜೂಟಾಟ ಆಡುಮ ಬಲ್ಲ ಅಂತೆಲ್ಲ ಕರೆಯೋಳು. ಬಿಟ್ಬಿಟ್ಟೆ ನಾನು. ಗುಡಾಕಿಲ್ಲ ಮುಂದಿನಕಿತ ಜಾತ್ರೆ ಹಿಡ್ಕೊಂತೀನಿ. ಅಪ್ಪ, ನಾನು ಹೇಳ್ತಾ ಇರೋದು ಆ ಶಾಂತಿ ಬಗ್ಗೆ ಅಲ್ಲಯ್ಯ, ಮನಃಶಾಂತಿ, ದೇಶದ ಶಾಂತಿ. ಏನ್ ಯಜಮಾನ್ರೆ, ಬಲ್ಲೂನಲ್ಲಿ ಅರ್ಧ ಗಾಳಿ ಹೊಟ್ಟೋಯ್ತು. ಹಾಗಂತ ನಾವ್ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಬಾರ್ದು. ಪೂರ್ತಿ ಗಾಳಿನೂ ತೆಗೆದು ಬಿಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕಂತಿದ್ದೀರಾ? ಡಾಕ್ಟರ್ನ ಕರೆಸ್ತೀನಿ, ಕೌನ್ಸಿಲಿಂಗ್ ಮಾಡಿಸ್ತೀನಿ. ಏನಯ್ಯ ಪಾಂಡ್ರಂಗ್ ಗಂಡುಗಲಿ, ಏನ್ ನಿನ್ ಸಮಸ್ಯೆ? 3 in 1 ಡಾಕ್ಟ್ರೆ. ನನ್ನ ಸಮಸ್ಯೆನ ನಿಮ್ಮ ಪ್ರಾಣಿಗೂ ನಿಮ್ಮ ಕೈಲಿ ಬಗೆಹರಿಸಕ್ ಆಗಲ್ಲ. ಸಮಸ್ಯೆ ನನ್ನದಲ್ಲ, ವೆಂಕಟೇಶನ್. ಅವನಿಗೇನಯ್ಯ ಕಡಿಮೆ ಆಗಿರೋದು? ದಿನಕ್ಕೊಂದು ಕೋಟಿ ಬಂದು ಬೀಳುತ್ತೆ. ಡಾಕ್ಟ್ರೆ, ನಿಮ್ಮ ಬುದ್ಧಿ ಅನ್ನೋದು ತಿರುಪತಿ ಬೆಟ್ಟದಿಂದ ಕೆಳಗೆ ಇಳಿಯೋದೇ ಇಲ್ಲ ಅಲ್ವಾ? ನಾನು ಮಾತಾಡ್ತಾ ಇರೋದು ಲಾಡು ವೆಂಕಟೇಶನ್ ಬಗ್ಗೆ ಅಲ್ಲ. ನಮ್ಮ ಮನೆಗೆ ಹಳ್ಳಿಯಿಂದ ಒಬ್ಬ ವೆಂಕಟೇಶ್ ಅಂತ ಬಂದು ಸೇರ್ಕೊಂಡವ್ರೆ, ಅವನ ಬಗ್ಗೆ. ಏನಾಗಿದೆ ಅವನ್ಗೆ? ಏನು ಅಂತ ಹೇಳಿ ಡಾಕ್ಟ್ರೆ, ನೋಡೋದಕ್ಕೆ ತೇಟ್ ನಿಮ್ಮಂಗೆ ನಾರ್ಮಲ್ ಆಗಿ ಕಾಣಿಸ್ತೇನೆ. ಒಂದೊಂದ್ಸಲ ಅವ್ನ ಸಿಸ್ಟಮ್ ಒಳಗಡೆ ಅದು ಏನಾಗುತ್ತೋ ಏನೋ ಶಿವನಿಗೆ ಗೊತ್ತಪ್ಪ. ಒಡವಡಕ್ಕೆ ಬರ್ತಾನೆ, ಬೈಬೈಯಕ್ಕೆ ಬರ್ತಾನೆ, ಕಚ್ಚಗೆ ಬರ್ತಾನೆ. ನೀವೊಂದ್ಸಲ ಕೌನ್ಸಿಲಿಂಗ್ ಮಾಡಿ ಅವ್ನು ಯಾಕೆ ಹಂಗ ಆಡ್ತಾವನೆ ಅಂತ ಸ್ವಲ್ಪ ತಿಳಿಸಿ ಡಾಕ್ಟ್ರೆ. ಕರ್ಸೋನ ನೀವು ಓದ್ ಕೂತಿರಿ, ಕರೆಸ್ತೀನಿ. ಲೇ ಟೆಂಪರ್ ಬಾರ ಇಲ್ಲೇ. ಲೇ ಬೊಡ್ಗೆ ಇದ್ನೆ ಏನ್ಲ ಟೆಂಪರು ಗಿಂಪರು ಅಂತೀಯ ನನ್ನನ್ನೇ? ಎಟ್ಲ ನೀನು ಕೊಬ್ಬು ತೆಗ್ದು ಮಡಗದ ಅಂದ್ಬಿಟ್ರೆ ಮಕ ಹಂಗೆ ಕರ್ದಿರೋ ಹಪ್ಳ ಆಗ್ಬಿಡ್ಬೇಕು. ಲೇ ಹಪ್ಳ ಆಗೋದಲ್ಲ, ಆಮೇಲೆ ನಿನ್ ಜೊತೆ ಅದೇನೋ ಡಾಕ್ಟರ್ ಮಾತಾಡ್ಬೇಕಂತೆ, ಹೋಗಿ ಮಾತಾಡ್ಲ. ಏನಂತೆ ಆ ಬೊಡಿಯ ಇದೊಂದು ಬಾ.
ಪಾಪ ಬಾ ಕುತ್ಕೋ. ಏಯ್ ನೀನೇನ್ಲ ಹೇಳೋದು ಬಿಡುತ್ತದೆ ನೀನ್ ಕುಂತ್ಕ ಬೇಡ ಅಂದ್ರೂ ಕುಂತ್ಕಂತೀನಿ ನೋಡಿಲಿ. ಆಯ್ತು, ನಿನ್ನ ಹೆಸರೇನಪ್ಪ? ನಿನ್ನ ಹೆಸರು ಹೇಳ ಮೊದ್ಲು. ನನ್ನ ಹೆಸರು 3-in-1 ಡಾಕ್ಟರ್ ಅಂತಾರೆ. ನನ್ನನ್ನ ವೆಂಕಟೇಶ ಅಂತಾರೆ. ನೋಡಪ್ಪ ವೆಂಕಟೇಶ, ಸಿಟ್ಟು ಮಾಡ್ಕೋಬಾರ್ದು. ಸಿಟ್ಟು ಮಾಡ್ಕೊಂಡ್ರೆ BP ಜಾಸ್ತಿ ಆಗುತ್ತೆ. BP ಜಾಸ್ತಿ ಆದ್ರೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ. ಹಾರ್ಟ್ಗೆ ರಕ್ತ ಪಂಪ್ ಆಗ್ತಾ ಇರುತ್ತೆ. ಆ ಪಂಪ್ ಹಾಕೋದು ವ್ಯತ್ಯಾಸ ಆಗಬಾರ್ದು. ಈಗ ಯಾರಿಗಾಗಿದೆ ಅಂತ ಈ ತರ ಮಾತಾಡ್ತಿದೀವಿ ಬಿಡುತ್ತದೆ. ನೋಡಪ್ಪ, BP ಇದ್ರೆ ಯಾವತ್ತಿದ್ರೂ ಪ್ರಾಬ್ಲಮ್ಮೇ. ರಕ್ತ ನುಗ್ಗಿ ಮುಖ ಎಲ್ಲ ಕೆಂಪಾಗ್ಬಿಡುತ್ತೆ. ಜಗಳ ಆಡ್ಬೇಕು ಅನ್ಸುತ್ತೆ, ಎಗರಾಡ್ಬೇಕು ಅನ್ಸುತ್ತೆ, ಬೈದಾಡ್ಬೇಕು ಅನ್ಸುತ್ತೆ. ಈಗ ಯಾರೆಲ್ಲ ಬೈದಾಡ್ತಿದ್ದವರು? ನೋಡಪ್ಪ, ಯಾವಾಗಲೂ ಶಾಂತವಾಗಿರ್ಬೇಕು. ಈಗ ಸ್ವಾಮಿ ವಿವೇಕಾನಂದರ ಫೋಟೋ ನೋಡು, ಎಷ್ಟು ಶಾಂತವಾಗಿರ್ತಾರೆ. ಅದು ಬಿಡಪ್ಪ, ಈಗ ಯಾವುದೇ ಸ್ವಾಮೀಜಿಗಳು ನೋಡು, ಅವರ ಮುಖದಲ್ಲಿ ಎಷ್ಟು ಶಾಂತತೆ ಇರುತ್ತೆ. ಯಾವಾಗಲೂ ಶಾಂತಿ ಮುಖ್ಯ. ಏನ ಬುಡ್ಗೆ ಯಾರು ನೋಡ್ದಂಗ್ ನೋಡ್ದ್ಬಿಟ್ಟಲ್ಲ. ಶಾಂತಿ, ನಮ್ ಗೌಡ್ರ ಮಗಳು ಶಾಂತಿ ಇಲ್ವಾ? ಯಾವಾಗ್ಲೂ ನನ್ನ ಬಾ 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 ಅಂತ ಕರೆಯೋಳು. ನಾನೇ ಹೋಗ್ತಿರ್ಲಿಲ್ಲ, ಆದ್ರೆ ಈ ಸಲ ಬಿಡೋಕಿಲ್ಲ. ಅವಳ ಜೊತೆ ಹೋಗದೆಯ, ಪಿಕ್ಚರ್ ನೋಡದೆಯ. ನಾನು ಹೇಳಿದ್ದು ಆ ಶಾಂತಿನಲ್ಲಯ್ಯ, ಪೀಸ್. ಅಯ್ಯೋ ಪತ್ತೊಳೆ ಪಟ್ಟಿಯ ನನ್ ಶಾಂತಿನ ಪೀಸು ಅಂತೀಯಲ್ಲ, ಬಿಡೋದಿಲ್ಲ ಕಳ್ಳ ನಿನ್ಗೆ ಹೊತ್ತು ಬಿಚ್ಚಿ ಮಡ್ಗದೆಯ. ನಾನು ಹೇಳಿದ್ದು ಶಾಂತಿ ಮಂತ್ರ ಜಪ್ತು ಅಂತ ಕಣಯ್ಯ. ಕೋಪ ಮಾಡ್ಕೋಬಾರ್ದು. ಈ ಮಾತ್ರ ನಾನು ಸರಿ ಹೋಗೈತೆ. ನೀನೆಲ್ಲ ಆನು ಪಾನು ಅಂತ ಕೊಡ್ಲಾ, ನಾನೇ ನುಂಗ್ತೀನಿ. ಹೌದು, ಒಳ್ಳೆ ಉತ್ಸಾಹ ಕಡ್ದಂಗೆ ಆಡ್ತೀಯಲ್ಲ, ನೀನೇ ಯಾವ ಡಾಕ್ಟ್ರಲ್ಲ? ನೋಡಪ್ಪ ಪಾಂಡ್ರಂಗ, ಅವನ್ನೆಲ್ಲ ಹೇಳಿದ್ದೀನಿ, ಇನ್ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ಈ ಟ್ಯಾಬ್ಲೆಟ್ ನುಂಗ್ಸು, ಎಲ್ಲ ಸರಿ ಹೋಗುತ್ತೆ. ನನ್ನ ಫೀಸ್ 500 ರೂಪಾಯಿ ಕೊಡು. ಡಾಕ್ಟ್ರೆ, ಮೊದಲು ಯಾವುದಕ್ಕೂ ಮಾತ್ರ ನುಂಗಿಸ್ಬಿಡ್ತೀನಿ. ಅವನೇನಾದ್ರೂ ಸಿಟ್ಟು ಮಾಡ್ಕೊಳ್ಳೋದನ್ನ ಕಮ್ಮಿ ಮಾಡಿದ್ರೆ ಮನೆಗೆ ತಂದು ಫೀಸ್ ಕೊಡ್ತೀನಿ. ಏನಂತೆ? ಮಾತ್ರೆ ಕೊಟ್ಟು ಸರಿ ಮಾಡಿದ್ದಾರೆ. ಸರಿ ಹೋಗಿದ್ದಾನೋ ಇಲ್ವೋ ಅಂತ ಒಂದ್ಸಲ ಚೆಕ್ ಮಾಡಿ. ಏನ್ ವೆಂಕಟೇಶ, ಪೆಪ್ಟನ್ ಕುತ್ಕೊಂತಿದ್ಯಾ? ಹಂಗೇನಿಲ್ಲ ಕಡಿಮೆ, ನನಗೂ ಸಂತೋಷವಾಗಿದೆ. ಇವತ್ತು ಜಾಸ್ತಿ ಖಾರ ಹಾಕಿ ಹುಳಿ ಮಾಡ್ಬೇಕು ಅಂತಿದ್ದೀನಿ. ಮಾಡತಿ ನಿನ್ ಕೈಯಾರೆ ಮಾಡಿದ್ರೆ ಖಾರನು ಸಿಹಿ ತಿಂದಂಗಿರುತ್ತೆ. ಒಂದ್ ವೇಳೆ ನಿನ್ ತಲೆ ಮೇಲೆ ನೀರ್ ತಗೊಂಡ್ ಸುರಿದ್ರೆ ಏನ್ ಮಾಡ್ತೀಯಾ? ಮುಂಚಿತವಾಗಿ ಹೇಳ್ಬಿಡಮ್ಮಿ, ಸಾಬೂನ್ ತಂದು ಕೊಡ್ತೀನಿ, ಬೆನ್ನುಜ್ಜಿ ಸ್ನಾನ ಮಾಡಿಸ್ಬಿಡು, ಆಮೇಲೆ ನಾನು ನಿನಗೆ ಮಾಡಿಸ್ತೀನಿ. ಏನಪ್ಪ ವೆಂಕಟೇಶ, ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ಯಾ? ಆರಾಮಾಗಿ ಕುತ್ಕೊಳ್ದೆ ನಿಮ್ ತರ ಎಗರಲ್ಲೇ. ವೆಂಕಟೇಶ, ಈ ಮಾತು ನೀನು ಆಡ್ತಿರೋದು? ಹೌದು ಕಲ್ಲ, ನಾನೇ. ಲೋ ವೆಂಕಟೇಶ, ನಿಂಗೆ ಇವತ್ತು ಒಂದು ಮಾತು ಹೇಳ್ತೀನಿ, ಗೆಪ್ಪಿ ಮಡಿಕಳ್ಳ. ಕೋಪ ಅನ್ನೋದನ್ನ ಮನ್ಸಲ್ಲಿ ಜಾಸ್ತಿ ಸಹ ಇಟ್ಕೋಬಾರ್ದು, ಆಚೆಗೆ ಹಾಕ್ಬಿಡ್ಬೇಕು. ನನಗ್ ಗೊತ್ತು ನಮ್ಮಿಬ್ಬರ ಮೇಲೆ ನಿಂಗೆ ತುಂಬಾ ಕೋಪ ಐತೆ ಅಂತ. ಕ್ಯಾತ್ ಕರ್ಸುಗಿ ಮಕ್ ಕೊಡಿ, ಏನಾರು ಮಾಡಲ್ಲ. ಇದ್ಯಾಕಲ್ಲ ಇನ್ನೊಸ್ಗು ಹಿಂಗಾಡ್ತಾವನೆ? ರೇ ಜಾಜಿ ಜಂಬಲ್ ತಿಂದಿವ್ರೆ, ವೆಂಕಟೇಶನ ಫುಲ್ ರೆಡಿ ಮಾಡ್ಬಿಟ್ಟಿದೀನಿ. ಅವ್ನು ಕೋಪನೇ ಮಾಡ್ಕೊಳ್ಳಲ್ಲ ಕಣ್ರಿ. ಅವ್ನು ಯಾವ ತರ ಬದಲಾಗಿದ್ದಾನೆ ಅಂದ್ರೆ ನೋಡಿದ್ರೆ ನೀವೇ ಆಶ್ಚರ್ಯದಿಂದ ಸತ್ತೋಗ್ಬಿಡ್ತೀರಾ. ಯಾವ್ದಕ್ಕೊಂದ್ಸಲ ಚೆಕ್ ಮಾಡ್ಕೊಂಡ್ಬಿಡಿಪ್ಪ. ಏ ವೆಂಕಟೇಶ, ಯಾಕೆ ಸುಮ್ನೆ ಕೂತಿದ್ಯಾ? ಸುಮ್ಮನೆ ಕುಂತ್ಕೊಳ್ಳೋದು ತಪ್ಪೇನ ಕಯ್ಯ? ಯಾರ ಮೇಲೆ ಕೋಪ ಬರ್ತಿಲ್ವಾ? ಕೋಪ ಮಾಡ್ಕೊಂಡ್ರೆ ಆ ಮಲೈ ಮಾದೇಶ್ವರ ಮೆಚ್ಚನೆ. ರೇ ಜಾಜಿ ಜಂಬಲ್ ತಿಂದಿವ್ರೆ, ನನ್ನ ಜವಾಬ್ದಾರಿನ ನಾನು ಮಾಡಿ ಮುಗಿಸ್ಬಿಡ್ತೀನಿ. ತಮ್ಮ ಜವಾಬ್ದಾರಿ ಇನ್ನೂ ಬ್ಯಾಲೆನ್ಸ್ ಹಂಗೆ ಇದೆ, ಅದನ್ನೊಂದು ಮುಗಿಸ್ಬಿಡಿಪ್ಪ. ಹಾಬಿ, 1 ನಿಮಿಷ. ಮೊದ್ಲು ಇವ್ನ ಊರಿಗೆ ಕಳಿಸ್ತೀನಿ, ಆಮೇಲೆ ನಾನು ನಿಮ್ಗೆ ಸಿಂಗಲ್ ಆಗಿ ಸಿಗ್ತೀನಿ. ಲೇ ವೆಂಕಟೇಶ, ಕೋಪ ಮಾಡ್ಕೊಳ್ಳ. ಲೇ ನನ್ನ ಮಾತು ಕೇಳು, ಕೋಪ ಮಾಡ್ಕೊಳ್ಳ. ಶಾಂತಿ 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 ಶಾಂತಿ. ಲೇ ದರಿದ್ರು ಬಗೆಯ ಇದ್ನೆ, ನಿನಗೇನ್ಲ ಬಂದಿದ್ದದು ಮಲಾಟ್ರ? ಕೋಪ ಮಾಡ್ಕೊಳ್ಳ. ಶಾಂತಿ ಶಾಂತಿ. ವೆಂಕಟೇಶ, ಮಾತ್ರೆ ತಗೊಳ್ಳದೆ ಮರ್ತೋಗಿದ್ಯಲ್ಲ, ತಗೋ. ಏನೋ ವೆಂಕಟೇಶ, ಇಷ್ಟೊಂದು ತಣ್ಣಗಾಗ್ಬಿಡಿದ್ಯಾ? ನಿಮ್ಮ ಮನೆಗೆ ಬಂದಿದ್ದು ಬೋ ಸಂತೋಷ ಆಯ್ತು ಕಣಕ್ಕ. ಬೆಂಕಿ ತರ ಇದ್ದು ನನ್ನನ್ನ ನೀರೋದು ತಣ್ಣಗ್ ಮಾಡ್ಬಿಟ್ರಿ. ವೆಂಕಟೇಶ, ನಿಜವಾಗ್ಲೂ ನೀನೇನ ಮಾತಾಡ್ತಿರೋದು? ಹೌದು ಕಣಕ್ಕ, ಅದೇ ವೆಂಕಟೇಶನ್. ನಾನು ನಿಮ್ಮ ಅಜ್ಜನ್ ಕರೆಸ್ತೀನಿ, ಊರ್ಗ್ ಹೋಗಕ್ಕೆ ರೆಡಿ ಆಗೋ. ಆಯ್ತು ಕಣಕ್ಕ. ಇಲ್ಲಮ್ಮ ಜಾಜಿ,
ಗಂಗಜ್ಜ ನನ್ನ ಮೊಮ್ಮಗ ಸರಿ ಹೋದ ಅಂತ ಹೇಳಿದೆಲ್ಲ ಸರಿ ಹೋದ್ನೇನಮ್ಮ ಗಂಗಜ್ಜ ನನ್ನ ಯಾರು ಅನ್ಕೊಂಡಿದ್ರ ಜಾಜಿ ಜಂಬಲ್ದಿನಿ ಒಂದು ಸಲ ಮಾತ್ ಕೊಟ್ಟ ಮೇಲೆ ಮುಗೀತು ಒಪ್ಕೊಂಡಿದ್ ಕೆಲಸ ನಾ ಮಾಡೇ ಮಾಡ್ತೀನಿ ಹೌದೌದು ಇವ್ರ ಕೈ ಒಂದ್ಸಲ ಸಿಗಾಕೊಂಡ್ಬಿಟ್ರೆ ಆ ಕೆಲಸ ಆದಂಗೆನೆ. ತುಂಬಾ ಸಂತೋಷನಮ್ಮ. ಅವನು ಒಂದು ಸಣ್ಣ ಪುಟ್ಟದಕ್ಕೆಲ್ಲ ಕೋಪ ಮಾಡ್ಕೊಂಡು ಲೈಟ್ ಹೊಡಿಯೋದು ಗ್ಲಾಸ್ ಹೊಡಿಯೋದು ಪಾತ್ರೆಗಳು ಕುಕ್ಕೋದೆಲ್ಲ ಮಾಡ್ತಿದ್ದ. ಅಥವಾ ಒಂದ ಸರಿಪಡಿಸ್ಬಿಟ್ರಲ್ಲ, ತುಂಬಾ ಸಂತೋಷನಮ್ಮ. ಕಳ್ಸ್ಕೊಡಿ, ಕರ್ಕೊಂಡು ಹೋಗ್ತೀನಿ. ಪಲ್ಲು ವೆಂಕಟೇಶನ್ ಕರಿಯೇ. ಏನಪ್ಪ ವೆಂಕಟೇಶನ್ ಕರೀತೀರಾ? ಲವ್ ಪದ್ದು ಆ ವೆಂಕಟೇಶನ್ ಅಂತ ಕಳಿಸ್ಕೊಡ. ಲೇ ಚಂಪಾ, ಆ ವೆಂಕಟೇಶ್ ಅಂತ ಕಳಿಸ. ಅಯ್ಯೋ ಶಿವನೇ, ವೆಂಕಟೇಶನ್ ಅಡಿಗೆ ಮನೇಲಿ ಇಟ್ಕೊಂಡು ಇವಳು ಏನ್ ಮಾಡ್ತಾಳೆ? ಲೇ ಚಾಪ ಚಮಲಿ ಬಾರ ಇಲ್ಲಿ. ಅವ್ನ್ ಇದ್ರೆ ತಾನೇ ಕಳ್ಸ್ಕೊಡಕ್ಕೆ. ಏನ್ ಹೇಳ್ತಾ ಇದೀಯ ನೀನು? ಬೆಳಗ್ಗೆಯಿಂದ ಮಾತ್ರೆ ಕೊಡಕ್ ಹುಡುಕ್ತಾ ಇದೀನಿ, ಆ ಸಮಯ ನಾಪತ್ತೆ. ಮಾತ್ರ ತಿನ್ಬೇಕಾಗತ್ತೆ ಅಂತ ಈ ಕಳ್ಳ ಕಟೋರ ಎಲ್ಲ ಬಚ್ಚಿಟ್ಕೊಂಡವನೆ. ಹೋಗಿಪ್ಪ, ಎಲ್ಲರ ಒಂದೊಂದು ದಿಕ್ಕಿಗೆ ಹೋಗಿ ಹುಡುಕಿಪ್ಪ. ಹೋಗಿ ಹೋಗಿ ಬೇಗ ಹೋಗಿ. ಅಥವಾ ನೀವೇನ್ ಎದ್ಕೊಂಬೇಡಿ, ಅವನೇನಾರ ಕಳೆದೋಗ್ಬಿಟ್ಟ ಅಂದ್ರೆ ನಾವು ಜೀವನದಲ್ಲಿ ಏನೇನೋ ಕಳ್ಕೋಬೇಕಾಗತ್ತೆ. ಹಂಗಾಗಿ ನಾನು ಹುಡುಕಿಸ್ಕೊಡ್ತೀನಿ. ಹುಡುಕ, ಸರಿಯಾಗಿ ಹುಡುಕ್ರ. ಏನು ಯಜಮಾನ್ರೆ, ವೆಂಕಟೇಶ ಎಲ್ಲೂ ಕಾಣಿಸ್ತಿಲ್ಲ. ಅದ್ರ ಚೀಟಿ ಬರ್ದಿಟ್ಟಿದ್ದಾನೆ. ಚೀಟಿ ಬರ್ಸ್ಕೊಳ್ಳೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾನೆ ನಿನ್ನ ಅವನ ಸಂಬಂಧ. ಏನು ಯಜಮಾನ್ರೆ, ಸಾಕು ಸುಮ್ಮನಿರಿ. ನಾನು ಚೀಟಿ ಅಂತ ಬರೆದ್ರೆ ಅದು ನಿಮಗೆ ಮಾತ್ರ. ಸುಮ್ಮನೆ ರೀ, ಅವ್ನು ಕಳೆದೋಗವನೆ, ನಾನೆಲ್ಲ ಕಳ್ಕೊಬೇಕಾಗುತ್ತಲ್ಲಪ್ಪ. ಎಲ್ಲರಿಗೂ ವೆಂಕಟೇಶ ಮಾಡುವ ನಮಸ್ಕಾರಗಳು. ಅಂದ್ರೆ ಇನ್ನೂ ಬದುಕವನೆ ಕಣ್ರಿ ಅವನು. ನನಗೆ ಎಲ್ಲರೂ ಟೆಂಪರ್ಡ್ ವೆಂಕಟೇಶ ಅಂತ ಕರಿತಾ ಇದ್ರು. ನಾನು ಇಲ್ಲಿಗೆ ಬಂದ ಮೇಲೆ ನನ್ನ ಎಲ್ಲ ಟೆಂಪರ್ಗಳನ್ನು ಕಿತ್ತು ಹಾಕಿ ನನ್ನ ನರಗಳನ್ನೆಲ್ಲ ಸಡಿಲ ಮಾಡಿ ನಾನು ಕೋಪ ಮಾಡಿಕೊಳ್ಳುವುದನ್ನು ಬಿಡಿಸಿ ನನ್ನನ್ನು ಸನ್ಯಾಸಿ ಮಾಡಿಬಿಟ್ರು. ನಾನು ಇಲ್ಲೇ ಇದ್ದರೆ ಕಾವಿ ಬಟ್ಟೆ ತೊಟ್ಟುಕೊಂಡು ತಂಬೂರು ಹಿಡಿದುಕೊಂಡು ಯಾವುದಾದರೂ ಮರದ ಕೆಳಗೆ ಕೂತುಕೊಂಡು ಬಿಡುತ್ತೀನಿ ಅಂತ ಭಯ ಆಯಿತು. ಇಷ್ಟು ಚಿಕ್ಕ ವಯಸ್ಸಿಗೆ ನನಗೆ ಸನ್ಯಾಸಿ ಆಗೋದಕ್ಕೆ ಇಷ್ಟ ಇಲ್ಲ. ಆದ್ದರಿಂದ ಮನೆ ಬಿಟ್ಟು ಹೋಗುತ್ತಿದ್ದೇನೆ. ನಾನು ಮುಂದೆ ಎಂದಾದರೂ ಬಾಂಬೆ ಡಾನ್ ಆಗಿ ಬಂದು ನಿಮ್ಮೆಲ್ಲರಿಗೂ ಒಂದು ಗತಿಯನ್ನು ಕಾಣಿಸುತ್ತೇನೆ.